ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ಚಾನಲ್ ನಿಮಗೆ ಟೆಕ್ ರಿಲೇಟೆಡ್ ವೀಡಿಯೋಸ್ ಮತ್ತಷ್ಟು ಹೊಸದಾಗಿ ನಿಮಗೆ ಈ ಒಂದು ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮೋಟೋ H50 ಫ್ಯೂಷನ್ ಅಥವಾ ಮೋಟೋ H50 ಸೀರೀಸ್ ಏನೇನಿದೆ, 50 ಮೋಟೋ H50 ಅಂತ ಒಂದು ಬಂದಿದೆ ಹೊಸದಾಗಿ ಇವಾಗ. ಅದ್ರ ಜೊತೆಗೆ 50 Pro ಆಗಿರ್ಬೋದು ಅಥವಾ 50 ಅಲ್ಟ್ರಾ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಫೀಚರ್ಸ್ ಇರುತ್ತೆ. ಹಾಗಾಗಿ ಇದು ಕೂಡ ನೀವು ಇದು ಯಾವುದೇ ಒಂದು ಲೈನಪ್ಪಲ್ಲಿ ನೀವು ಮೊಬೈಲ್ ತೊಗೊಂಡಿದ್ರು ಕೂಡ ನೀವು ಎಲ್ಲದಕ್ಕೂ ಕೂಡ ಈ ಒಂದು ಫೀಚರ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಮೊದಲನೇ ಫೀಚರ್ ಏನಪ್ಪ ಅಂದರೆ, ನೀವು ಒಂದೇ ಸ್ಕ್ರೀನಲ್ಲಿ ಎರಡು ಆ್ಯಪ್ನ ಸ್ಪ್ಲಿಟ್ ಸ್ಕ್ರೀನ್ ರೂಪದಲ್ಲಿ ನೀವು ಯೂಸ್ ಮಾಡಬೇಕು ಅಂದರೆ, ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಫಸ್ಟು ಒಂದು ಯಾವ್ದಾದ್ರು ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಆ್ಯಪ್ನ ಓಪನ್ ಮಾಡ್ಕೊಬೋದು ಅಥವಾ ಬೇರೆ ಯಾವ್ದಾದ್ರು ಮಾಡ್ಕೊಬೋದು. ಇಲ್ಲೇನು ಮಾಡಬೇಕು ಅಂದರೆ, ಸ್ಪ್ಲಿಟ್ ಸ್ಕ್ರೀನಲ್ಲಿ ಇಲ್ಲಿ ನಿಮಗೆ ಚಿಕ್ಕದಾಗಿ ಐಕನ್ ಕಾಣ್ತಿರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಸ್ಪ್ಲಿಟ್ ಟಾಪ್ ಅಂತ ಇರುತ್ತೆ. ಸೊ ಟಾಪ್ ಅಂದರೆ ಟಾಪ್ಗೆ ಹೋಗುತ್ತಿದೆ. ಕೆಳಗಡೆ ಯಾವ ಆ್ಯಪ್ ಬರಬೇಕು ಅದನ್ನು ನೀವು ರೀಸೆಂಟ್ ಆ್ಯಪಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನನ್ನ ಹತ್ರ ಎಷ್ಟೊಂದು ಆ್ಯಪ್ಸ್ ಇದೆ. ನಾನು ಸದ್ಯಕ್ಕೆ ಕ್ರೋಮ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಗೆ ಎರಡು ಆ್ಯಪ್ ಕೂಡ ನಿಮಗೆ ಒಂದೇ ಸ್ಕ್ರೀನಲ್ಲಿ ಬರುತ್ತೆ. ಇದನ್ನು ರೀಸೈಸ್ ಕೂಡ ನೀವು ಮಾಡ್ಕೊಬೋದು. ಯಾವ್ದಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಕಾದ್ರೆ ಮಾಡ್ಕೊಬೋದು, ಇದನ್ನು ಜಾಸ್ತಿ ಬೇಕಾದ್ರೆ ಇದು ಜಾಸ್ತಿ ಬೇಕಾದ್ರೆ ಮಾಡ್ಕೊಬೋದು. ಈ ರೀತಿ ನೀವು ಎರಡು ಆ್ಯಪ್ನ ನೀವು ಒಂದೇ ಸ್ಕ್ರೀನಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಮುಖಾಂತರ ನೀವು ಯೂಸ್ ಮಾಡ್ಕೊಬೋದು. ಸೊ ಇನ್ನೊಂದು ಫೀಚರ್ ಇದೆ ನಿಮಗೆ. ಏನಪ್ಪ ಅಂದರೆ, ನೀವು ನಾರ್ಮಲಾಗಿ ಹೋಮ್ ಸ್ಕ್ರೀನಲ್ಲಿದ್ದಾಗ ಡಬಲ್ ಟ್ಯಾಪ್ ಮಾಡಿದ್ರೆ ಲಾಕ್ ಆಗಬೇಕು, ಡಬಲ್ ಟ್ಯಾಪ್ ಮಾಡಿದ್ರೆ ಲಾಕ್ ಓಪನ್ ಆಗಬೇಕು ಅಂದರೆ ನೀವು ಅದಕ್ಕೂ ಕೂಡ ಒಂದು ಸೆಟ್ಟಿಂಗ್ ಮಾಡ್ಬೋದು. ಅದಕ್ಕೇನು ಮಾಡಬೇಕು ಅಂದರೆ, ನಾರ್ಮಲಾಗಿ ಅದು ಸೇಮು ನೀವು ಸೆಟ್ಟಿಂಗ್ಸ್ಗೆ ಹೋಗಬೇಕಾಗತ್ತೆ. ಮೊದಲು ಸೆಟ್ಟಿಂಗ್ಸ್ಗೆ ಹೋಗಿ ಸೇಮ್ ಹೋಮ್ ಆ್ಯಂಡ್ ಲಾಕ್ ಸ್ಕ್ರೀನ್ಗೆ ಹೋಗಬೇಕಾಗತ್ತೆ. ಮತ್ತು ಇಲ್ಲಿ ಲಾಕ್ ಸ್ಕ್ರೀನ್ಗೆ ಹೋಗಬೇಕಾಗತ್ತೆ. ಇಲ್ಲಿ ವೇಕ್ ಸ್ಕ್ರೀನ್ ಫಾರ್ ನೋಟಿಫಿಕೇಷನ್ಸ್ ಅಂತಿದೆ. ಇದರಲ್ಲಿ ತುಂಬ ಇದೆ ಇದರಲ್ಲಿ ಫೀಚರ್ಸು. ಫಸ್ಟು ವೇಕ್ ದ ಡಿಸ್ಪ್ಲೇ, ಟ್ಯಾಪಿಂಗ್ ದ ಡಿಸ್ಪ್ಲೇ ಅಂತ ಬರುತ್ತೆ. ಟ್ಯಾಪ್ ಮಾಡಿದ್ರೆ ಡಿಸ್ಪ್ಲೇ ಓಪನ್ ಆಗೋ ಥರ ಅದೊಂದಿದೆ ಫೀಚರು. ಜಂಪ್ ಟು ಲಾಕ್ ಸ್ಕ್ರೀನ್ ಅಂತ ಬಂದಾಗ ನೀವು ನೋಡ್ಬೋದು, ಲಾಕ್ ಸ್ಕ್ರೀನಲ್ಲಿ ನೀವು ಸುಮ್ಮನೆ ಡಬಲ್ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ, ಅದು ಕೂಡ ಆಗುತ್ತೆ. ಮತ್ತು ಪುಟ್ ದ ಡಿಸ್ಪ್ಲೇ ಟು ಸ್ಲೀಪ್, ಇದು ನಿಮಗೆ ನಾರ್ಮಲ್ ಹೋಮ್ ಸ್ಕ್ರೀನ್ ಇದ್ದಾಗ ನೀವು ಲಾಕ್ ಮಾಡಬೇಕು ಅಂದರೆ ನಾರ್ಮಲಾಗಿ ಡಬಲ್ ಟ್ಯಾಪ್ ಮಾಡಿದ್ರೆ ಲಾಕ್ ಆಗುತ್ತೆ. ಅದಕ್ಕೆ ನೀವು ಇದನ್ನು ಆನ್ ಮಾಡ್ಕೊಬೇಕಾಗತ್ತೆ ಈ ರೀತಿ. ಇನ್ನು ಮುಂದಿನ ಫೀಚರ್ ಏನಪ್ಪ ಅಂದರೆ, ನಿಮಗೆ ಇಲ್ಲಿ ಗೊತ್ತಿರ್ಬೋದು, ಇಲ್ಲಿ ಕಂಟ್ರೋಲ್ ಸೆಂಟರ್ ಕಾಣ್ತಿದೆ ನಿಮಗೆ. ಇದು ಫುಲ್ಲು ಹಳೆ ಕಂಟ್ರೋಲ್ ಸೆಂಟರ್ ಇದು. ಅಂದರೆ ನಾರ್ಮಲ್ ಆ್ಯಂಡ್ರಾಯ್ಡ್ 14 ಏನು ಬರುತ್ತೆ ಆ ಕಂಟ್ರೋಲ್ ಸೆಂಟರ್ ನಿಮಗೆ ಸಿಗ್ತದೆ ಇಲ್ಲಿ. ಇದನ್ನು ನೀವು ಚೇಂಜ್ ಮಾಡ್ಕೊಬೇಕು ಅಂದರೆ ನೀವು ಸೆಟ್ಟಿಂಗ್ಸ್ಗೆ ಹೋಗಬೇಕಾಗತ್ತೆ. ಮೊದಲು ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಹೋಮ್ ಆ್ಯಂಡ್ ಲಾಕ್ ಸ್ಕ್ರೀನ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಕಂಟ್ರೋಲ್ ಸೆಂಟ್ರಲ್ಲಿ ಕ್ಲಾಸಿಕ್ ಸ್ಟೈಲ್ ಅಂತ ಇದೆ, ಮಾಡರ್ನ್ ಸ್ಟೈಲ್ ಅಂತ ಇದೆ. ಯಾವ್ದು ಬೇಕಾದ್ರೂ ಎರಡರಲ್ಲಿ ನಿಮಗೆ ಯಾವುದು ಬೇಕಾಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಈ ರೀತಿ ಮಾಡರ್ನ್ ಆಗಿರೋವಂಥ ಒಂದು ಕಂಟ್ರೋಲ್ ಸೆಂಟರ್ ಸಿಗುತ್ತೆ. ಆಲ್ಮೋಸ್ಟ್ iOS ಇಂದ ಇನ್ಸ್ಪೈರ್ ಆಗಿರುವಂಥ ಒಂದು ಕಂಟ್ರೋಲ್ ಸೆಂಟರ್ ಅಂತಲೇ ಹೇಳ್ಬೋದು. ಇದು ಕೂಡ ಚೆನ್ನಾಗಿದೆ. ನಿಮಗೆ ಯಾವ್ದು ಬೇಕಾದ್ರೂ ನಿಮಗೆ ನಿಮ್ಮ ಇಷ್ಟ ಪ್ರಕಾರ ನೀವು ಸೆಟ್ ಮಾಡ್ಕೊಬೋದು. ಇದರಲ್ಲಿ ಬರುವಂತಹ ಇನ್ನೊಂದು ಒಳ್ಳೆ ಫೀಚರ್ ಏನಪ್ಪ ಅಂದರೆ, ಅದು ಸ್ಕ್ರೀನ್ಶಾಟ್ ತೆಗೆಯುವಂತಹ ಒಂದು ವಿಧಾನ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಬೇರೆ ಮೊಬೈಲಲ್ಲಿ ನಿಮಗೆ 3 ಫಿಂಗರ್ ಸ್ವೈಪ್ ಮಾಡೋ ಒಂದು ಟೆಕ್ನಿಕ್ ಇರುತ್ತೆ. ನಿಮಗೆ ಈ ರೀತಿ ಸ್ವೈಪ್ ಮಾಡಿದ್ರೆ ಸ್ಕ್ರೀನ್ಶಾಟ್ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಯಾವ ರೀತಿ ಇದೆ ಅಂದರೆ, ನೀವು 3 ಫಿಂಗರ್ನ ಟ್ಯಾಪ್ ಮಾಡಬೇಕಾಗತ್ತೆ, ಅಂದರೆ ಹೋಲ್ಡ್ ಮಾಡಿ ಇಟ್ಕೊಬೇಕಾಗತ್ತೆ. 3 ಫಿಂಗರ್ನ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸ್ಕ್ರೀನ್ಶಾಟ್ ಬರುತ್ತೆ. ಇದ್ರ ಜೊತೆಗೆ ನೀವು ಲಾಂಗ್ ಸ್ಕ್ರೀನ್ಶಾಟ್ ಕೂಡ ತೆಗಿಬೋದು. ಅದನ್ನು ಯಾವ ರೀತಿ ತೆಗೆಯೋದು ಅಂದರೆ, ನೀವು ನಾರ್ಮಲಾಗಿ ಅದರ ಒಂದು ಲಾಂಗ್ ಆಗಿರೋವಂಥ ಒಂದು ಪೇಜ್ಗೆ ಹೋಗಬೇಕಾಗತ್ತೆ. ಮೊದಲು ಈ ಥರ 3 ಫಿಂಗರ್ ಟ್ಯಾಪ್ ಮಾಡಿ ಇಟ್ಕೊಂಡಾಗ ನಿಮಗೆ ಈ ಥರ ಟ್ಯಾಪ್ ಮಾಡಿ ಇಟ್ಕೊಂಡಾಗ ಇಲ್ಲಿ ಒಂದು ಐಕನ್ ಬರುತ್ತೆ. ಆವಾಗ ಅದಾಗದೇ ಸ್ಕ್ರೋಲ್ ಆಗ್ತಾ ಹೋಗುತ್ತೆ. ನೀವು ಬೇಗ ಇಲ್ಲಿ ಏನಂತಾರೆ, ಡಿಫಾಲ್ಟಾಗಿ ಸ್ಲೋ ಆಗಿ ಸ್ಕ್ರೋಲ್ ಆಗುತ್ತೆ. ನೀವು ಬೇಕಾದ್ರೆ ಫಾಸ್ಟಾಗಿ ಈ ಥರ ಸ್ಕ್ರಾಲ್ ಮಾಡಿಕೊಂಡು ಎಷ್ಟೊತ್ತು ಬೇಕೋ ಅಷ್ಟೊತ್ತು ನೀವು ತೊಗೊಂಡು ಆಮೇಲೆ ಇಲ್ಲಿ ಇದು ಮಾಡಿಕೊಂಡ್ರೆ ಅದೊಂದು ಲಾಂಗ್ ಸ್ಕ್ರೀನ್ಶಾಟ್ ಟೈಪ್ ಬರುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇವಾಗ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ. ಈ ರೀತಿ ಬಂದಿದೆ ನೋಡಿ. ಇದು ಫುಲ್ ಕ್ವಾಲಿಟಿ ಕೂಡ ಇರುತ್ತೆ. ನಿಮಗೆ ಎಲ್ಲ ಒಂದು ಪೇಜಲ್ಲಿ ಏನಿದೆಯೋ ಅದೆಲ್ಲವನ್ನು ಕೂಡ ನಾವು ಒಂದೇ ಸ್ಕ್ರೀನ್ಶಾಟಲ್ಲಿ ತೆಕ್ಕೊಬೋದು. ಅದನ್ನು ಬೇಕಾದ್ರೆ ನೀವು ಆಮೇಲೆ ಯಾವ ಪಾರ್ಟ್ ಬೇಕೋ ಅದನ್ನು ನೀವು ಬೇಕಾದ್ರೆ ಕ್ರಾಪ್ ಮಾಡ್ಕೊಬೋದು. ಇಲ್ಲಿ ಎಡಿಟ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಬೋದು. ಇನ್ನೊಂದು ಒಳ್ಳೆ ಫೀಚರ್ ಏನಪ್ಪ ಅಂದರೆ, ನಿಮಗೆ ಕಾಲ್ ರೆಕಾರ್ಡಿಂಗ್ ವಿಷಯದಲ್ಲಿ ನಿಮಗೆ ಒಂದು ಒಳ್ಳೆ ಫೀಚರ್ ಸಿಗುತ್ತೆ. ಅದೇನಪ್ಪ ಅಂದರೆ, ನೀವು ಇಲ್ಲಿ 3 ಬಟನ್ ಮೇಲೆ ಟ್ಯಾಪ್ ಮಾಡಿಕೊಂಡು ಕಾಲ್ಗೆ ಹೋಗಿ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗತ್ತೆ. ನಂತರ ಏನು ಮಾಡಬೇಕು ಅಂದರೆ, ಇಲ್ಲಿ ಕಾಲ್ ರೆಕಾರ್ಡಿಂಗ್ ಅಂತ ಇರುತ್ತೆ, ಅಲ್ಲಿ ಹೋಗಬೇಕಾಗತ್ತೆ. ಅಲ್ಲಿ ಹೋದ್ಮೇಲೆ ನೀವು ಇಲ್ಲಿ ನೋಡ್ಬೋದು, ಆಟೋಮೆಟಿಕಲಿ ರೆಕಾರ್ಡ್ ಅನ್ನೋನ್ ನಂಬರ್ಸ್, ಅಂದರೆ ನಿಮಗೆ ಯಾವುದೇ ಅನ್ನೋನ್ ನಂಬರ್ಸ್ ಬಂದರೂ ಕೂಡ ಅದನ್ನು ಆಟೋಮೆಟಿಕ್ಕಾಗಿ ರೆಕಾರ್ಡ್ ಮಾಡ್ಕೊಬೋದು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಇವತ್ತಿನ ದಿನಗಳಲ್ಲಿ ಸ್ಕ್ಯಾಮ್ಗಳು ತುಂಬ ಆಗ್ತಿರುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಇದೊಂದು ಫೀಚರನ್ನು ಕೊಟ್ಟಿದ್ದಾರೆ ಅವರು. ಅದ್ರ ಜೊತೆಗೆ ನೀವು ಯಾವುದಾದ್ರು ಸ್ಪೆಸಿಫಿಕ್ ನಂಬರ್ನ, ಯಾವುದಾದ್ರೂ ಒಬ್ಬರು ನಂಬರ ನೀವು ಯಾವಾಗಲೂ ಆಟೋಮೆಟಿಕ್ಕಾಗಿ ರೆಕಾರ್ಡ್ ಮಾಡಬೇಕು ಅಂದರೆ
ಅದನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು. ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ನ ಸೆಟ್ ಮಾಡ್ಕೊಬೋದು. ಯಾರು ಕಾಂಟ್ಯಾಕ್ಟ್ನ ಸೆಟ್ ಮಾಡ್ಕೊಂಡು ನೀವು ಅದನ್ನು ಬೇಕಾದ್ರೆ ಆಟೋಮೆಟಿಕ್ಕಾಗಿ ರೆಕಾರ್ಡಿಂಗ್ನ ಆನ್ ಮಾಡ್ಕೊಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಪ್ಲೇ ಆಡಿಯೋ ಟ್ಯೂನ್ ಇನ್ಸ್ಟೆಡ್ ಆಫ್ ಡಿಸ್ಕ್ಲೇಮರ್. ನಿಮಗೆ ಗೊತ್ತಿರ್ಬೋದು, ಇವಾಗ ಬರುವಂತಹ ಎಲ್ಲ ಮೊಬೈಲಲ್ಲೂ ಕೂಡ ಒಂದು ಡಿಸ್ಕ್ಲೇಮರ್ ಬರುತ್ತೆ. ಕಾಲ್ ರೆಕಾರ್ಡ್ ಆಗ್ತಿದೆ, ಕಾಲ್ ಇಸ್ ಬೀಂಗ್ ರೆಕಾರ್ಡೆಡ್ ಅಂತ ಒಂದು ಡಿಸ್ಕ್ಲೇಮರ್ ಬರುತ್ತೆ. ಅದ್ರ ಬದಲು ಕೇವಲ ಒಂದು ಆಡಿಯೋ ಟ್ಯೂನು ಪ್ಲೇ ಆಗಬೇಕು ಅಂದರೆ ಇದನ್ನು ನಾವು ಆನ್ ಮಾಡಿಕೊಂಡ್ರೆ ಬರೀ ಆಡಿಯೋ ಟ್ಯೂನ್ ಒಂದು ಬೀಪ್ ಸೌಂಡ್ ಬರುತ್ತೆ ಅಷ್ಟೇ. ಸೊ ಇದು ಕೂಡ ಒಂದು ಒಳ್ಳೆಯ ಫೀಚರ್ ಅಂತಲೇ ಅನ್ಕೊಬೋದು. ಇದರಲ್ಲಿ ಇನ್ನೊಂದು ಫೀಚರ್ ಏನಪ್ಪ ಅಂದರೆ ಅದು ನಿಮಗೆ ಪರ್ಸ್ನಲೈಸೇಷನ್ ಫೀಚರ್ಸ್ ಅಂತಲೇ ಹೇಳ್ಬೋದು. ನೀವಿಲ್ಲಿ ಮೋಟೋ ಅಂತ ಒಂದು ಫೋಲ್ಡರ್ ಇರುತ್ತೆ ನಿಮ್ಮ ಮೊಬೈಲಲ್ಲಿ, ಅಲ್ಲಿ ನೀವು ಮೋಟೋ ಆ್ಯಪ್ಗೆ ಹೋಗಬೇಕಾಗತ್ತೆ. ಆ್ಯಪ್ಗೆ ಹೋಗಿ ಪರ್ಸ್ನಲೈಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಫಸ್ಟಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಲ್ಪೇಪರ್ ರಿಲೇಟೆಡ್ ಸ್ಟಫ್ಸ್ಗಳನ್ನ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ವಾಲ್ಪೇಪರ್ ಲಾಕ್ ಸ್ಕ್ರೀನ್ನ ವಾಲ್ಪೇಪರ್ ಆಗಲಿ ಅಥವಾ ಹೋಮ್ ಸ್ಕ್ರೀನ್ ವಾಲ್ಪೇಪರ್ ಆಗಲಿ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ಇಲ್ಲಿ ಮೈ ಫೋಟೋಸಲ್ಲಿ ನೀವು ಬೇಕಾದ್ರೆ ಯಾವ್ದಾದ್ರು ನಿಮ್ಮ ಒಂದು ಫೋಲ್ಡರ್ ಇರುವಂತಹ ಒಂದು ಯಾವ್ದಾದ್ರು ಒಂದು ಪಿಕ್ಚರ್ಸ್ನ ನೀವು ಅದು ಮೈ ಫೋಟೋಸ್ ನಿಮ್ಮ ಫೋಟೋಸ್ಗಳನ್ನ ನೀವು ಬೇಕಾದ್ರೆ ಇಲ್ಲಿ ವಾಲ್ಪೇಪರ್ಗಳನ್ನ ಹಾಕೊಬೋದು. ಮೇಡ್ ವಿತ್ ಇದು ಅಷ್ಟೊಂದು ಆಪ್ಟಿಮೈಸ್ ಆಗಿಲ್ಲ, ಸೊ ಇದನ್ನು ಯೂಸ್ ಮಾಡಬೇಡಿ ಅಂತಲೇ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಅದು ಬಿಟ್ಟು ಡೈನಾಮಿಕ್ ಅಂದರೆ ನಿಮಗೆ ಲೈವ್ ವಾಲ್ಪೇಪರ್ಸ್ಗಳು ಸಿಗುತ್ತೆ. ನಿಮಗೆ ಇಲ್ಲಿ ನೋಡ್ಬೋದು, ಈ ರೀತಿ ನಿಮಗೆ ಲೈವ್ ವಾಲ್ಪೇಪರ್ ಕೂಡ ಸಿಗುತ್ತೆ. ತುಂಬ ವಾಲ್ಪೇಪರ್ಸ್ಗಳು ಇದೆ. ಇದರಲ್ಲಿ ಡೈನಾಮಿಕ್ಕಲ್ಲೂ ಕೂಡ ತುಂಬ ಡೌನ್ಲೋಡಬಲ್ ವಾಲ್ಪೇಪರ್ಸ್ಗಳು ಕೂಡ ಇದೆ. ನೀವು ಯಾವ್ದು ಬೇಕಾದ್ರೂ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು. ಇದು ಬಿಟ್ಟರೆ ನಿಮಗೆ ಇನ್ನೊಂದು ಫೀಚರ್ ಏನಪ್ಪ ಅಂದರೆ ನೀವು ಥೀಮ್ಗಳು ಕೂಡ ಸೆಟ್ ಮಾಡ್ಕೊಬೋದು. ಥೀಮ್ಗಳು ಯಾವ ರೀತಿ ಅಂದರೆ ನಿಮಗೆ ನೋಡ್ತಿರ್ಬೋದು, ಡಿಫ್ರೆಂಟ್ ಥೀಮ್ಸ್ ಅಂದರೆ ನಿಮಗೆ ನೋಟಿಫಿಕೇಷನ್ ಪ್ಯಾನಲ್ಗಳಲ್ಲಿ ನಿಮಗೆ ಸ್ಲ್ಯಾಬ್ ಅಂದರೆ ಇದು ಈ ಥರ ಇದೆಯಲ್ಲ, ಇದು ಅದನ್ನು ಸ್ಲ್ಯಾಬ್ ಅಂತಾರೆ. ಸ್ಲ್ಯಾಬ್ನ ನೀವು ಸೆಟ್ ಮಾಡ್ಕೊಬೋದು. ಅಥವಾ ಕಲರ್ಗಳು ಕೂಡ ಚೇಂಜ್ ಆಗುತ್ತೆ. ನೋಡ್ತಿರ್ಬೋದು, ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಕಲರ್ಗಳು ಸ್ವಲ್ಪ ಚೇಂಜ್ ಆಗಿದೆ. ಅದ್ರ ಜೊತೆಗೆ ನಿಮಗೆ ಇದು ಫಾಂಟ್ ಕೂಡ ನಿಮಗೆ ಇಲ್ಲಿ ಚೇಂಜ್ ಆಗಿರುತ್ತೆ. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ನೀವು ಥೀಮ್ನ ಸೆಟ್ ಮಾಡ್ಕೊಬೋದು. ಸೊ ಅದ್ರ ಜೊತೆಗೆ ನೀವು ಇಲ್ಲಿ ಫಾಂಟ್ಗಳನ್ನು ಕೂಡ ಡಿಫಾಲ್ಟಾಗಿ ಸೆಟ್ ಮಾಡ್ಕೊಬೋದು. ಇದು ನಾರ್ಮಲ್ ಡಿಫಾಲ್ಟ್ ಒಂದು ಫಾಂಟ್ ಇದೆ. ನೀವು ಅದನ್ನು ಆ್ಯಂಡ್ರಾಯ್ಡ್ಗೆ ಬೇಕಾದ್ರೆ ಮಾಡ್ಕೊಬೋದು. ನೋಡ್ಬೋದು ಇಲ್ಲಿ ಎಲ್ಲ ಫಾಂಟ್ ಚೇಂಜ್ ಆಗಿದೆ. ಸ್ಲ್ಯಾಬಲ್ಲಿ ಬೇಕಾದ್ರೂ ಹಾಕ್ಬೋದು ಅಥವಾ ಸ್ಕ್ವೇರಲ್ಲಿ ಬೇಕಾದ್ರೂ ಹಾಕ್ಬೋದು. ಯಾವ್ದು ಬೇಕಾದ್ರೂ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನಿಮ್ಮ ಒಂದು ಪ್ರಿಫರೆನ್ಸ್ ಪ್ರಕಾರ ಅದನ್ನು ನೀವು ಸೆಟ್ ಮಾಡ್ಕೊಬೋದು. ಇಲ್ಲಿ ಇದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಕಲರ್ಸ್ಗಳು ಕೂಡ ಚೇಂಜ್ ಮಾಡ್ಕೊಬೋದು. ಅಂದರೆ ಈ ನೋಟಿಫಿಕೇಷನ್ ಪ್ಯಾನಲ್ಲಿ ಕಲರ್ ಬರುತ್ತಲ್ಲ, ಅದನ್ನು ಬೇಕಾದ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಕೊಬೋದು. ನೀವು ಯಾವ್ದಾದ್ರು ಯುನೀಕ್ ಕಲರ್ ಬೇಕು ಅಂದರೆ ನೀವು ಪ್ಯಾಲೆಟಲ್ಲಿ ಯಾವ್ದಾದ್ರು ಯುನೀಕ್ ಕಲರ್ ಬೇಕಾದ್ರೆ ಹಾಕ್ಕೊಬೋದು. ಇಲ್ಲಿ ನಾನು ಇವಾಗ ಸದ್ಯಕ್ಕೆ ಬ್ಲೂನ ಇಡ್ತೀನಿ. ಬ್ಲೂ ನನಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ, ಸೊ ಬ್ಲೂನ ಇಟ್ಕೊತೀನಿ. ಅದನ್ನು ನೀವು ಸೇವ್ ಮಾಡಬೇಕಾಗತ್ತೆ ಹಾಕೊಂಡ್ಮೇಲೆ ಸೇವ್ ಮಾಡಿದ್ಮೇಲೆ ನೀವು ಇನ್ನೊಂದೇನಪ್ಪ ಅಂದರೆ ನಿಮಗೆ ಇಲ್ಲಿ ಥೀಮ್ಡ್ ವರ್ಷನ್ ಅಂತ ಐಕನ್ ಅಂತ ಬರುತ್ತೆ. ಥೀಮ್ಡ್ ಐಕಾನ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಆ್ಯಂಡ್ರಾಯ್ಡ್ 13 ಅಥವಾ ಆ್ಯಂಡ್ರಾಯ್ಡ್ 13ಇಂದನೂ ಈ ಒಂದು ಫೀಚರ್ ಬಂದಿದೆ. ಅಂದರೆ ನೀವು ಇಲ್ಲಿ ನೋಟಿಫಿಕೇಷನ್ ಪ್ಯಾನಲಲ್ಲಿ ಯಾವ ಕಲರ್ ಇರುತ್ತೋ ಆ್ಯಪ್ ಐಕನಲ್ಲೂ ಕೂಡ ಅದೇ ಥರ ಕಲರ್ ಸೆಟ್ ಆಗುತ್ತೆ. ಇದು ಬೀಟಾ ವರ್ಷನಲ್ಲಿದೆ, ಬಟ್ ಆದರೆ ಆನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಕೆಲವೊಂದು ಆ್ಯಪ್ಗಳಿಗೆ ಇದು ವರ್ಕ್ ಆಗೋಲ್ಲ. ಬಟ್ ಆಲ್ಮೋಸ್ಟ್ ಗೂಗಲಲ್ಲಿರೋ ಆ್ಯಪ್ಸು ಅಥವಾ ಆಲ್ಮೋಸ್ಟ್ ಎಲ್ಲ ಆ್ಯಪ್ಸ್ಗೂ ವರ್ಕ್ ಆಗುತ್ತೆ. ಸೊ ಇದು ಸೇವ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀವಿಲ್ಲಿ ನೋಡ್ಬೋದು, ಇದೆಲ್ಲ ಕೂಡ ಒಂದೇ ಕಲರಲ್ಲಿದೆ. ಅದೇ ನಾನು ಇವಾಗ ಪಿಂಕ್ ಕಲರ್ ಅಥವಾ ಬೇರೆ ಯಾವುದಾದ್ರು ಕಲರ್ ಪಿಂಕ್ನ ಸೆಟ್ ಮಾಡ್ಕೊತೀನಿ. ಸೇವ್ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಪಿಂಕ್ ಆಗುತ್ತೆ. ಈ ರೀತಿ ಇದು ಕೂಡ ಪಿಂಕ್ ಆಗಿದೆ. ಈ ಥರ ನೀವು ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಕೊಬೋದು. ಇಲ್ಲಿ ಇದನ್ನು ಬಿಟ್ಟರೆ ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಕೂಡ ಇದೆ. ಈ ಲಾಕ್ ಸ್ಕ್ರೀನಲ್ಲೂ ಕೂಡ ಅಷ್ಟೇ ನೀವು ಯಾವ್ಯಾವ ಐಕನ್ಗಳು ಈ ನೋಟಿಫಿಕೇಷನ್ ಇರುತ್ತೆ, ಇಲ್ಲಿ ಐಕನ್ಗಳು ಇದನ್ನು ಬೇಕಾದ್ರೆ ಮೂವ್ ಮಾಡ್ಬೋದು ಮೇಲೆ, ಅಥವಾ ಟೈಮ್ಗಳನ್ನ ಕೆಳಗಡೆ ಮಾಡ್ಬೋದು. ಇದನ್ನು ಈ ರೀತಿ ನೀವು ಹೋಲ್ಡ್ ಮಾಡಿಬಿಟ್ಟು ಮೂವ್ ಮಾಡ್ಬೋದು. ಅಥವಾ ಇಲ್ಲಿ ನೀವು ಬೇಕಾದ್ರೆ ಯಾವ್ದಾದ್ರು ಬೇರೆ ಥರ ಏನಾದ್ರು ಬೇಕು ಅಂದರೆ ಆ ಥರ ಬೇಕಾದ್ರೆ ಸೆಟ್ ಮಾಡ್ಕೊಬೋದು. ನೋಟಿಫಿಕೇಷನ್ ಯಾವ ಥರ ಇಲ್ಲಿ ಕಾಣಿಸ್ಬೇಕು ಲಾಕ್ ಸ್ಕ್ರೀನಲ್ಲಿ ಅಂತ ನೀವು ಅದನ್ನು ಬೇಕಾದ್ರೆ ಸೆಟ್ ಮಾಡ್ಕೊಬೋದು. ಇದೆ ಇಲ್ಲಿ ಈ ಥರ ಸೆಟ್ ಮಾಡ್ಕೊಬೋದು ನೀವು. ಅದನ್ನು ಬಿಟ್ಟು ಲಾಕ್ ಸ್ಕ್ರೀನಲ್ಲೂ ಕೂಡ ಅಷ್ಟೇ ಡಿಫ್ರೆಂಟ್ ಒಂದು 3 ಸ್ಟೈಲ್ ಇದೆ. ಇದು ನೋಡ್ತಿರ್ಬೋದು. ಇದರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅದು ನೀವು ಸೆಟ್ ಮಾಡ್ಕೊಬೋದು. ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ನೀವು ಯಾವ್ದಾದ್ರು ಐಕನ್ನು, ಇವಾಗ ನಾನು ಈ ಹೋಮ್ ಅಂತ ಡಿವೈಸ್ ಕಂಟ್ರೋಲ್ಸ್ ಅಂತ ಹಾಕಿದ್ದೀನಿ. ನೀವು ಬೇಕಾದ್ರೆ ಇವಾಗ ಕ್ಯಾಮ್ರಾ ಹಾಕೊಬೋದು ಅಥವಾ ಟಾರ್ಚ್ ಹಾಕೊಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಲ್ಲಿ ಹಾಕೊಬೋದು. ಅದು ಬಿಟ್ಟರೆ ಈ ಕಡೆ ನಾನು ಕ್ಯಾಮ್ರಾ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಅಲ್ಲೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಇಲ್ಲಿ ಶಾರ್ಟ್ಕಟ್ ಹಾಕೊಬೋದು. ಆ ಶಾರ್ಟ್ಕಟ್ನ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ನೀವು ಅದನ್ನು ಲಾಂಗ್ ಪ್ರೆಸ್ ಮಾಡಬೇಕಾಗತ್ತೆ, ಅವಾಗ ಅದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಲೇಔಟ್ ಅಂತ ಬಂದಾಗ ನಿಮಗೆ ನೋಡ್ತಿರ್ಬೋದು, ಇಲ್ಲಿ ನಾನು 5x5 ಹಾಕ್ಕೊಂಡಿದ್ದೀನಿ. ಅದನ್ನು ನೀವು 4x7 ಹಾಕ್ಕೊಬೋದು. ಅಂದರೆ ಈ ರೋಸ್ ಕಾಲಮ್ಸ್ ಏನಿರುತ್ತೆ ಅದನ್ನು ಯಾವ ರೀತಿ ನಿಮಗೆ ಬೇಕು, ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೋ ನೋಡೋಕ್ಕೆ
ಆ ರೀತಿ ನೀವು ನಂಬರ್ಸ್ಗಳನ್ನ ಸೆಟ್ ಮಾಡ್ಕೊಬೋದು. ನೋಡ್ತಿರ್ಬೋದು ನಾನು ಇಲ್ಲಿ 5x5 ಹಾಕ್ಕೊಂಡಿದ್ದೀನಿ. ನನಗಿದು ಕರೆಕ್ಟ್ ಅನಿಸುತ್ತೆ. ನಿಮ್ಗೆ ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೊಬೋದು. ಇಲ್ಲಿ ಪ್ರಿವ್ಯೂ ಬೇಕಾದ್ರೆ ಮಾಡ್ಕೊಬೋದು, ಬೇಕಾದ್ರೆ ಯಾವ ರೀತಿ ಕಾಣುತ್ತಿದೋ ಅಂತ. ಸೊ ಇದು ನಿಮಗೆ ಹೋಮ್ ಸ್ಕ್ರೀನ್ ಲೇಔಟ್ದು ನಿಮಗೆ ಸೆಟ್ಟಿಂಗ್ಸು. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನೀವು ಇಲ್ಲಿ ಡಾರ್ಕ್ ಮೋಡ್ನ ಕೂಡ ನೀವು ಇಲ್ಲೂ ಕೂಡ ಸೆಟ್ ಮಾಡ್ಕೊಬೋದು. ನಾನು ಮುಂಚೆನೇ ಹೇಳಿದೆ ನಿಮ್ಗೆ ಇನ್ನೊಂದು ಫೀಚರ್ ಹೇಳ್ತೀನಿ ಅಂತ. ಲೈಟ್ ಅಂದರೆ ನಿಮಗೆ ಫುಲ್ ಲೈಟ್ ನಾರ್ಮಲ್ ಇವಾಗ ಏನಿದೆ ಲೈಟ್ ಥೀಮೇ ಇರೋದು. ಇಲ್ಲಿ ಡಾರ್ಕ್ ಮೋಡ್ ಅಂತ ಬಂದಾಗ ನಿಮಗೆ ಡಾರ್ಕಾಗಿ ಸೆಟ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಹೆಂಗಿರುತ್ತೆ ಅಂತ, ಫುಲ್ ಡಾರ್ಕ್ ಆಗುತ್ತೆ. ಸೊ ಅದನ್ನು ನೀವು ಆಟೋಮೆಟಿಕ್ಕಾಗಿ ಇವಾಗ ರಾತ್ರಿ ನಾವು ಡಾರ್ಕ್ ಮೋಡ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ರಾತ್ರಿ ಅದು ಆಟೋಮೆಟಿಕ್ಕಾಗಿ ನಿಮಗೆ ಇದು ಡಾರ್ಕ್ ಮೋಡ್ಗೆ ಟರ್ನ್ ಆಗಬೇಕು ಅನ್ನೋದಿದ್ರೆ ಇಲ್ಲಿ ಟ್ರಾನ್ಸಿಷನ್ ಅಂತಿದೆ. ಇದನ್ನು ಸೆಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ 6 ಗಂಟೆ ಇಲ್ಲ 7 ಗಂಟೆ ಸಂಜೆಗೆ ಡಾರ್ಕ್ ಮೋಡ್ ಸೆಟ್ ಆಗುತ್ತೆ. ಮತ್ತು ಬೆಳಿಗ್ಗೆ ನಾರ್ಮಲ್ 6 ಗಂಟೆ ಇಲ್ಲ 5 ಗಂಟೆಗೆ ಮತ್ತು ನಿಮಗೆ ಈ ಒಂದು ಲೈಟ್ ಮೋಡ್ಗೆ ನಿಮಗೆ ಅದು ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ಸೊ ಇದನ್ನು ನಾನು ಮಾಡ್ಕೊಂಡ್ರೆ ಇವಾಗ ಸೆಟ್ ಆಗೋಲ್ಲ, ಯಾಕಂದರೆ ಇವಾಗ ನಾನು ಸಡನ್ನಾಗಿ ಸೆಟ್ ಮಾಡಿರೋದ್ರಿಂದ ಅದಕ್ಕೆ ಗೊತ್ತಾಗಲ್ಲ. ಸಿನಾರಿಯೋ ಬೇಸ್ಡಲ್ಲಿ ಅದು ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ಇನ್ನು ಮುಂದಿನದಾಗಿ ನೀವು ಇಲ್ಲಿ ಸ್ಕ್ರೀನ್ನ ಗೆಸ್ಚರ್ಗಳನ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ನಾರ್ಮಲಾಗಿ ಗೆಸ್ಚರ್ಸ್ ಇದೆ, ನಿಮಗೆ ನೋಡ್ತಿರ್ಬೋದು. ಅದನ್ನು ನೀವು 3 ಫಿಂಗರ್ ನ್ಯಾವಿಗೇಷನ್ನ ನೀವು ಸೆಟ್ ಮಾಡಬೇಕು ಅಂದರೆ ಅದನ್ನು ನೀವೇನು ಮಾಡಬೇಕು ಅಂದರೆ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗತ್ತೆ. ಇಲ್ಲಿ ಗೆಸ್ಚರ್ಸ್ ಅಂತ ಇರುತ್ತೆ, ಇದರ ಮೇಲೆ ನ್ಯಾವಿಗೇಷನ್ ಮೋಡ್ ಅಂತ ಇದೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಗೆಸ್ಚರ್ ನ್ಯಾವಿಗೇಷನ್ ಅಂತ ಇದೆ, 3 ಫಿಂಗರ್ ನ್ಯಾವಿಗೇಷನ್ ಅಂತ ಇದೆ. ಎರಡರಲ್ಲಿ ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಕೊಂಡು 3 ಫಿಂಗರ್ ನ್ಯಾವಿಗೇಷನ್ ಅಂದರೆ ಗೊತ್ತಿರ್ಬೋದು. ಈ ರೀತಿ ನಿಮಗೆ 3 ಐಕನ್ಸ್ ಬರುತ್ತೆ, ನೀವು ಅದನ್ನು ಸೆಟ್ ಮಾಡ್ಕೊಬೋದು. ಅಥವಾ ಗೆಸ್ಚರ್ ನ್ಯಾವಿಗೇಷನ್ ಬೇಕಾದ್ರೆ ನೀವು ಸೆಟ್ ಮಾಡ್ಕೊಬೋದು. ಅದು ಬಿಟ್ಟರೆ ನಿಮಗೆ ಸೈಡ್ ಬಾರ್ ಅಂತ ಕೂಡ ಇದೆ. ಇದನ್ನು ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಸೈಡಲ್ಲಿ ಒಂದು ಬಾರ್ ಸಿಗುತ್ತೆ. ಈ ಥರ ಸ್ವೈಪ್ ಮಾಡಿದ್ರೆ ನಿಮಗೆ ಈ ಥರ ಬಾರ್ ಸಿಗುತ್ತೆ. ಇದನ್ನು ನೀವು ಹೆಂಗೆ ಅಂದರೆ ಇದು ಮಿನಿ ಸ್ಕ್ರೀನಲ್ಲಿ ಆ್ಯಕ್ಸಸ್ ಆಗುತ್ತೆ. ಈ ಥರ ಕಾಲ್ ಬರುತ್ತೆ, ಅಥವಾ ಕ್ಯಾಲ್ಕುಲೇಟರ್ ಓಪನ್ ಮಾಡಬೇಕಂದ್ರೆ ಕ್ಯಾಲ್ಕುಲೇಟರ್ ಬರುತ್ತೆ. ಇದನ್ನು ನೀವು ಇಲ್ಲಿ ರೀಸೈಸ್ ಕೂಡ ಮಾಡ್ಬೋದು. ಯಾವ ರೀತಿ ಅಂದರೆ ಈ ಥರ ರೀಸೈಸ್ ಬೇಕಾದ್ರೆ ಮಾಡ್ಬೋದು, ಈ ಥರ ದೊಡ್ಡದಾಗಿ ಮಾಡ್ಬೋದು, ಅಥವಾ ಮತ್ತೆ ಬೇಕಾದ್ರೆ ಆಕ್ಸೆಸ್ ಮಾಡ್ಬೋದು. ಈ ಥರ ರೀಸೈಸ್ ಕೂಡ ಮಾಡ್ಬೋದು ನೀವು. ಅದು ಬಿಟ್ಟರೆ ನೀವು ಇಲ್ಲಿ ಸೈಡಲ್ಲಿ ಬೇಕಾದ್ರೆ ಅದನ್ನು ತಳ್ಬೋದು. ಈ ಥರ ಅಂದರೆ ಈ ಒಂದು ಐಕನ್ ಆಗಿ ಚೇಂಜ್ ಆಗುತ್ತೆ. ಇದನ್ನು ನೀವು ಈಸಿಯಾಗಿ ನೀವು ಈ ರೀತಿ ಪ್ರೆಸ್ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ಬರುತ್ತೆ. ಅದನ್ನು ಬೇಕಾದ್ರೆ ನೀವು ನಾರ್ಮಲಾಗಿ ಯೂಸ್ ಮಾಡ್ಕೊಬೋದಿಲ್ಲ ಚಿಕ್ಕ ವಿಂಡೋದಲ್ಲಿ. ಅಥವಾ ಕ್ಲೋಸ್ ಮಾಡಬೇಕು ಅಂದರೆ ಈ ಥರ ಕ್ಲೋಸ್ ಕೂಡ ಮಾಡ್ಬೋದು. ಇದು ಕೂಡ ಒಂದು ಸ್ಪೆಷಲ್ ಫೀಚರ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಿಮ್ಗೆ ಇನ್ನೊಂದು ಏನಂದರೆ ಇಲ್ಲಿ ಯಾವ್ಯಾವ ಆ್ಯಪ್ ಇಲ್ಲಿ ಸೆಟ್ ಮಾಡಬೇಕು ಅನ್ನೋದು ಕೂಡ ನೀವು ಮಾಡ್ಬೋದು. ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಯಾವ್ದಾದ್ರು ಆ್ಯಪ್ ಬೇಕು ನಿಮಗೆ ಎಕ್ಸ್ಟ್ರಾ ಅಂದರೆ ಇದನ್ನು ತೆಗೆದುಬಿಟ್ಟು ನೀವು ಇದನ್ನು ಹಾಕಬೇಕಾಗತ್ತೆ. ಒಂದು ಆ್ಯಪ್ ಯಾವ್ದಾದ್ರು ತೆಗೆದುಬಿಟ್ಟು ಸೆಟ್ ಮಾಡಬೇಕಾಗತ್ತೆ. ನಿಮ್ಗೆ ಆವಾಗ ಸ್ಪ್ಲಿಟ್ ಸ್ಕ್ರೀನಲ್ಲಿ ಫುಲ್ಲು ನಿಮಗೆ ಅಂದರೆ ಈ ಒಂದು ಸ್ಲೈಡಲ್ಲಿ ಯಾವ್ಯಾವ ಒಂದು ಆ್ಯಪ್ಸ್ ಬೇಕೋ ಅದನ್ನೆಲ್ಲ ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು. ಅದು ಬಿಟ್ಟರೆ ನಿಮಗೆ ಇನ್ನೊಂದು ಫೀಚರಲ್ಲಿ ಡಬಲ್ ಪ್ರೆಸ್ ಪವರ್ ಬಟನ್ ನಾವು ಡಬಲ್ ಪ್ರೆಸ್ ಮಾಡಿದ್ರೆ ಯಾವ ಆ್ಯಕ್ಷನ್ ಆಗಬೇಕು ಅಂತ ಇದೆ. ಇಲ್ಲಿ ಡಿಫಾಲ್ಟಾಗಿ ನನ್ ಇರುತ್ತೆ. ನೀವು ಲಾಂಚ್ ಕ್ಯಾಮ್ರಾ ಅಂತ ಒತ್ತಿದಾಗ ಏನಾಗುತ್ತೆ ಅಂದರೆ ನೀವು ಸುಮ್ಮನೆ ಡಬಲ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕ್ಯಾಮ್ರಾ ಓಪನ್ ಆಗುತ್ತೆ. ನನ್ನ ಹತ್ರ ಕ್ಯಾಮ್ರಾ ಆಪ್ಷನ್ಸ್ ತುಂಬ ಇದೆ. ಸೊ ಈ ಥರ ಓಪನ್ ಮಾಡಿದಾಗ ನೀವು ಒಂದು ಸತಿ ಇವಾಗ ಆಲ್ವೇಸ್ ಕೊಟ್ಟಿದ್ದೀನಿ. ಸೊ ಇನ್ನೊಂದು ಸತಿ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ, ನೋಡ್ಬೋದು ಡೈರೆಕ್ಟಾಗಿ ಕ್ಯಾಮ್ರಾ ಆ್ಯಪ್ ಓಪನ್ ಆಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇಲ್ಲಿ ಪ್ರೆಸ್ ಆ್ಯಂಡ್ ಹೋಲ್ಡ್ ಪವರ್ ಬಟನ್ ಅಂತಿದೆ. ಇದು ನಾರ್ಮಲಾಗಿ ಪವರ್ ಮೆನು ಅಂತ ಇರಲ್ಲ, ಡಿಜಿಟಲ್ ಅಸಿಸ್ಟೆಂಟ್ ಅಂತ ಇರುತ್ತೆ. ಇದನ್ನು ನೀವು ಪವರ್ ಮೆನು ಸೆಟ್ ಮಾಡ್ಕೊಬೇಕಾಗುತ್ತೆ. ಆವಾಗ ಮಾತ್ರ ನೀವು ಈ ಒಂದು ಪವರ್ ಮೆನು ನಾರ್ಮಲಾಗಿ ಸ್ವಿಚ್ ಆಫ್ ಮಾಡಬೇಕು ಅಂದರೆ ತುಂಬ ಕಷ್ಟಪಡ್ತಿದ್ದೆ. ನಾನು ಕೂಡ ಗೊತ್ತಾಗಿಲ್ಲ ಫಸ್ಟ್ ನನಗೆ. ಸೊ ಸ್ವಿಚ್ ಆಫ್ ಮಾಡಬೇಕು ಅಂದರೆ ನೀವು ನಾರ್ಮಲಾಗಿ ಸ್ವಿಚ್ ಆಫ್ ಮಾಡೋ ಥರನೇ ಪವರ್ ಮೆನುನೇ ಬರಬೇಕು ಅಂದರೆ ಇದನ್ನು ಪವರ್ ಮೆನುಗೆ ಸೆಟ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನೊಂದು ಕ್ವಿಕ್ ಲಾಂಚ್ ಅಂತ ಇದೆ. ಇದು ಕೂಡ ಒಂದು ತುಂಬ ಒಳ್ಳೆಯ ಫೀಚರ್ ಅಂತಲೇ ಹೇಳ್ಬೋದು. ಸುಮ್ಮನೆ ನೀವು ಹಿಂದೆ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಯಾವೊಂದು ಆ್ಯಕ್ಷನ್ ಆಗಬೇಕು ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು. ಇದನ್ನು ಫಸ್ಟ್ ನೀವು ಇಲ್ಲಿ ಆನ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಸೆಟ್ಟಿಂಗ್ ಐಕನ್ ಇದೆ, ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನಾನು ಟೇಕ್ ಅ ಸ್ಕ್ರೀನ್ಶಾಟ್ಗೆ ಪ್ರೆಸ್ ಮಾಡಿದ್ದೀನಿ. ಇವಾಗ ಏನಾಗುತ್ತೆ ಅಂದರೆ ನಾನು ಸುಮ್ಮನೆ ಡಬಲ್ ಟ್ಯಾಪ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಸ್ಕ್ರೀನ್ಶಾಟು ಇದಾಗಿದೆ. ನಾರ್ಮಲಾಗಿ ಎಲ್ಲರೂ ಈ ಒಂದು ಬ್ಯಾಕ್ ಸೈಡಲ್ಲಿ ನೀವು ಸುಮ್ಮನೆ ಡಬಲ್ ಟ್ಯಾಪ್ ಮಾಡಬೇಕಾಗತ್ತೆ, ಸ್ಕ್ರೀನ್ಶಾಟ್ ಅದು ತೆಕ್ಕೊಳ್ಳುತ್ತೆ ಕರೆಕ್ಟಾಗಿ. ಸ್ವಲ್ಪ ಒಂದೊಂದು ಸತಿ ವರ್ಕ್ ಆಗೋಲ್ಲ, ಇದು ತುಂಬ ಆ್ಯಕ್ಯುರೇಟ್ ಆಗಿಲ್ಲ. ಐಫೋನಲ್ಲೂ ಈ ಫೀಚರ್ ಇದೆ, ಆದರೆ ಇದರಲ್ಲಿ ಅಷ್ಟೊಂದು ಆ್ಯಕ್ಯುರೇಟ್ ಆಗಿಲ್ಲ, ಬಟ್ ಆಲ್ಮೋಸ್ಟ್ ವರ್ಕ್ ಆಗುತ್ತೆ ಒಂದೊಂದು ಸತಿ. ನೋಡ್ಬೋದು ಜೋರಾಗಿ ಡಬಲ್ ಟ್ಯಾಪ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ಶಾಟು ಕ್ಲಿಕ್ ಆಗಿದೆ. ಸೊ ಇದು ಕೂಡ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸುಮ್ಮನೆ 3 ಫಿಂಗರ್ಸ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಬದಲು ನಾರ್ಮಲಾಗಿ ನೀವು ಡಬಲ್ ಟ್ಯಾಪ್ ಈ ಥರ ಮಾಡಿದ್ರೆ ಸ್ಕ್ರೀನ್ಶಾಟು ಕ್ಲಿಕ್ ಆಗುತ್ತೆ. ನೋಡ್ಬೋದು ಟು ಅನ್ಲಾಕ್ ಅಂತಿದೆ, ನೀವು ನೋಡ್ಬೋದು. ನಾರ್ಮಲಾಗಿ ಇದು ಆಫ್ ಆಗಿರುತ್ತೆ. ಇದು ಯಾವ ರೀತಿ ಅಂದರೆ ನೀವು ಸುಮ್ಮನೆ ಮೊಬೈಲ್ ಹಿಂಗೆ ಇಟ್ಟಿರ್ತೀರ ಲಾಕ್ ಮಾಡಿ, ಸುಮ್ಮನೆ ಹಿಂಗೆ ಎತ್ತಿದ ತಕ್ಷಣ ನಿಮಗೆ
ಆನ್ ಆಗಿ ಅದು ಸ್ಕ್ರೀನ್ ಕೂಡ ಅನ್ಲಾಕ್ ಆಗಿ ನಿಮಗೆ ಬರುತ್ತೆ. ಅಂದರೆ ಫೇಸ್ ಅನ್ಲಾಕಲ್ಲಿ ಸ್ಕ್ರೀನ್ ಅನ್ಲಾಕ್ ಆಗಿ ಡೈರೆಕ್ಟ್ ನಿಮಗೆ ಹೋಮ್ ಸ್ಕ್ರೀನ್ಗೆ ಹೋಗುತ್ತೆ ಅಂತ ಒಂದು ಫೀಚರ್ ಇದು. ತೋರಿಸ್ತೀನಿ ನೋಡಿ ಇವಾಗ. ಸೊ ಪವರ್ ಬಟನ್ ನಿಮಗೆ ಇಲ್ಲಿದೆ. ನಾನು ಪವರ್ ಬಟನ್ ಯೂಸ್ ಮಾಡಲ್ಲ, ನೋಡ್ತಿರ್ಬೋದು. ಸುಮ್ಮನೆ ನಾನು ಲಿಫ್ಟ್ ಮಾಡ್ತೀನಿ ಅಷ್ಟೇ, ನೋಡ್ತಿರ್ಬೋದು ಅನ್ಲಾಕ್ ಆಗಿದೆ. ಸೊ ಇದು ಕೂಡ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ನಿಮಗೆ ಕ್ವಿಕ್ಕಾಗಿ ಅನ್ಲಾಕ್ ಮಾಡಬೇಕು ಅಂದರೆ ಇದನ್ನು ಆನ್ ಮಾಡ್ಕೊಬೋದು. ಅದೇ ಸ್ವಲ್ಪ ಕನ್ವೀನಿಯೆಂಟ್ ಆಗಿದೆ, ಸೊ ಅದನ್ನೇ ಇದು ಮಾಡ್ಕೊತೀನಿ. ಅದು ಬಿಟ್ಟು ನಿಮಗೆ ಇನ್ನೊಂದು ಫೀಚರ್ ಏನಪ್ಪ ಅಂದರೆ ನಿಮಗೆ ನೀವಿಲ್ಲಿ ಮೋಟೋ ಸೆಕ್ಯೂರ್ ಅಂತ ಒಂದು ಆ್ಯಪ್ ಬರುತ್ತೆ. ಈ ಮೋಟೋ ಇದಕ್ಕೆ ಫೋಲ್ಡರ್ಗೆ ಹೋಗಿ ಮೋಟೋ ಸೆಕ್ಯೂರ್ ಅಂತ ಆ್ಯಪ್ ಬರುತ್ತೆ. ನೀವು ಒಂದೇ ಆ್ಯಪ್ನ ಎರಡು ವಾಟ್ಸಪ್ ಯೂಸ್ ಮಾಡಬೇಕು ಅಂದರೆ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಯಾವ್ದಾದ್ರು ಸೀಕ್ರೆಟ್ ಫೋಲ್ಡರ್ಸ್ಗಳು ಫೈಲ್ಸ್ಗಳನ್ನ ಇಟ್ಕೊಬೋದು ಅಂದರೆ ಇಲ್ಲಿ ಇಟ್ಕೊಬೋದು. ನೀವು ಸೆಕ್ಯೂರ್ ಫೋಲ್ಡರ್ಗೆ ಹೋಗಿ ನಾನು ಪ್ಯಾಟರ್ನ್ ಹಾಕ್ಕೊತೀನಿ. ಈ ಪ್ಯಾಟರ್ನ್ಗೆ ಹೋಗಿ ನೀವು ಇಲ್ಲಿ ಆ್ಯಪ್ಸ್ನ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಎಕ್ಸ್ಟ್ರಾ ಯಾವ್ದಾದ್ರು ಆ್ಯಪ್ಸ್ ಬೇಕು ಅಂದರೆ ಇವಾಗ ನಾನು ವಾಟ್ಸಪ್ ಯಾವ್ದಾದ್ರು ಹಾಕ್ಕೊತೀನಿ, ಜಿಮೇಲ್ ಹಾಕ್ಕೊತೀನಿ ಒಂದು. ಇದನ್ನು ನೀವು ಯಾವ ರೀತಿ ಬೇಕಾದ್ರೆ ನೀವು ಸೆಟ್ ಮಾಡ್ಕೊಬೋದು. ಅಥವಾ ಯಾವ್ದಾದ್ರು ಫೈಲ್ಸ್ಗಳನ್ನ ಬೇಕಾದ್ರೆ ನೀವು ಇಲ್ಲಿ ಯಾವ್ದಾದ್ರು ಸೀಕ್ರೆಟ್ ಫೈಲ್ಸ್ ಏನಾದ್ರು ಇತ್ತು ಅಂದರೆ ಅದನ್ನು ಬೇಕಾದ್ರೆ ನೀವು ಇಲ್ಲಿ ಹಾಕ್ಕೊಬೋದು. ಅದಕ್ಕೆ ನೀವು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿ ಹಾಕ್ಕೊಬೋದು. ಇಲ್ಲಿ ನಿಮಗೆ ಇನ್ನೊಂದು ಮುಖ್ಯವಾದಂಥ ಒಂದು ಫೀಚರ್ ಏನಪ್ಪ ಅಂದರೆ ನಿಮಗೆ ಬ್ಯಾಟ್ರಿಯಲ್ಲಿ ನೀವು ವಿಶೇಷವಾಗಿ ಸ್ಟಾರ್ಟಿಂಗಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಆಗ್ತಿರಲ್ಲ ತುಂಬ ಜನಕ್ಕೆ, ನನಗೂ ಆಗ್ತಿರ್ಲಿಲ್ಲ. ಅದಕ್ಕೆ ನೀವು ಒಂದು ಆಪ್ಷನ್ನ ಆನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಬ್ಯಾಟ್ರಿಗೆ ಹೋಗಿ ಸೆಟ್ಟಿಂಗ್ಸಲ್ಲಿ ಬ್ಯಾಟ್ರಿಗೆ ಹೋಗಿ ಕೆಳಗಡೆ ಇಲ್ಲಿ ಚಾರ್ಜ್ ಬೂಸ್ಟ್ ಅಂತ ಒಂದು ಆಪ್ಷನ್ ಇದೆ, ನೀವು ನೋಡ್ತಿರ್ಬೋದು. ಅದನ್ನು ಆನ್ ಮಾಡಿಕೊಂಡು ಇದು ಡಿಫಾಲ್ಟಾಗಿ ಆಫ್ ಆಗಿರುತ್ತೆ. ಇಲ್ಲ ನಾನು ಆಲ್ರೆಡಿ ಆನ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಆನ್ ಮಾಡಿದ್ರೆ ಮಾತ್ರ ನಿಮ್ಮ ಫೋನು 68 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಇದ್ರ ಗೊತ್ತಿರ್ಬೋದು ನಿಮಗೆ, 68 ವ್ಯಾಟ್ ಚಾರ್ಜರ್ ಕೊಟ್ಟಿರ್ತಾರೆ ಬಾಕ್ಸಲ್ಲಿ. ಆ 68 ವಾಟ್ ಕೂಡ ನಿಮಗೆ ಯೂಸ್ ಆಗಬೇಕು, ಅಷ್ಟರಲ್ಲಿ ನಿಮಗೆ ಚಾರ್ಜ್ ಆಗಬೇಕು ಅಂದರೆ ಇದನ್ನು ನೀವು ಈ ಒಂದು ಫೀಚರ್ನ ಆನ್ ಮಾಡ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ನೀವು ಬ್ಯಾಟ್ರಿ ಪರ್ಸೆಂಟೇಜ್ನ ಕೂಡ ನೀವಿಲ್ಲಿ, ಇದು ಡಿಫಾಲ್ಟಾಗಿ ಹಿಂಗಿರುತ್ತೆ ನಿಮಗೆ. ಈ ಒಂದು ಬ್ಯಾಟ್ರಿ ಪರ್ಸೆಂಟೇಜ್ ಏನಿದೆ ಅದು ನಿಮಗೆ ಕಾಣ್ತಿರೋದಿಲ್ಲ ಡಿಫಾಲ್ಟಾಗಿ. ಅದನ್ನು ನೀವು ಕಾಣಿಸೋ ಥರ ಮಾಡಬೇಕು ಅಂದರೆ ನೀವಿಲ್ಲಿ ಇದನ್ನು ಆನ್ ಮಾಡ್ಕೊಬೇಕಾಗತ್ತೆ. ಆವಾಗ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ಕರೆಕ್ಟಾಗಿ ಇಲ್ಲಿ ತೋರಿಸುತ್ತೆ. ನಿಮಗೆ 40 ಅಂತ ಇಲ್ಲಿ ತೋರಿಸ್ತದೆ, ಆ ಥರ ನಿಮಗೆ ತೋರಿಸುತ್ತೆ. ಸೊ ಅದು ಬಿಟ್ಟು ನಿಮಗೆ ಇನ್ನೊಂದೇನಪ್ಪ ಅಂದರೆ ನೀವು ಆಟೋಮೆಟಿಕ್ಕಾಗಿ ಬ್ಯಾಟ್ರಿ ಸೇವರ್ ಆನ್ ಮಾಡಬೇಕು. ಒಂದು ಟಿಪಿಕಲ್ ಪರ್ಸೆಂಟೇಜ್ಗೆ ಬ್ಯಾಟ್ರಿ ಸೇವರ್ ಆನ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಬ್ಯಾಟ್ರಿ ಸೇವರ್ ಅಂತ ಕೂಡ ಆಪ್ಷನ್ ಇದೆ. ನಾನಿಲ್ಲಿ ಟರ್ನ್ ಆನ್ 20 ಅಂತ ಕೊಟ್ಟಿದ್ದೀನಿ. ಬೇಕಾದ್ರೆ ನೀವು 10ಗೆ ಬೇಕಾದ್ರೆ ಬ್ಯಾಟ್ರಿ ಸೇವರ್ ಆನ್ ಮಾಡಿಕೊಂಡ್ರೆ ಆ ಒಂದು 10%ಗೆ ಬಂದಾಗ ಆಟೋಮೆಟಿಕ್ಕಾಗಿ ಬ್ಯಾಟ್ರಿ ಸೇವರ್ ಅನ್ನೋದು ಆನ್ ಆಗುತ್ತೆ. ನಿಮಗೆ ತುಂಬ ಆಪ್ಷನ್ಸ್ಗಳು ಲಿಮಿಟ್ ಮಾಡುತ್ತೆ, ನಿಮಗೆ ಬ್ಯಾಟ್ರಿ ಸೇವ್ ಮಾಡುತ್ತೆ. ಇನ್ನೊಂದು ವಿಶೇಷವಾದಂಥ ಫೀಚರ್ ಏನಪ್ಪ ಅಂದರೆ ನೀವು ರ್ಯಾಮ್ನ ಕೂಡ ನೀವು ಒಂದು 8 GB ರ್ಯಾಮ್ ಇದ್ದರೆ ಅದನ್ನು 16 GB ಎಕ್ಸ್ಟೆಂಡ್ ಮಾಡ್ಕೊಬೋದು. ಯಾವ ರೀತಿ ಅಂದರೆ ಅದಕ್ಕೇನು ಮಾಡಬೇಕು ಅಂದರೆ ನೀವಿಲ್ಲಿ ಸೆಟ್ಟಿಂಗ್ಸಲ್ಲಿ ಲಾಸ್ಟಲ್ಲಿ ಸಿಸ್ಟಮ್ಗೆ ಹೋಗಬೇಕಾಗುತ್ತೆ. ಸಿಸ್ಟಮಲ್ಲಿ ಪರ್ಫಾರ್ಮೆನ್ಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೀವು ರ್ಯಾಮ್ ಬೂಸ್ಟ್ ಅಂತ ಇದೆ, ನಾನು ಆನ್ ಮಾಡಿದ್ದೀನಿ. ಬಟ್ ಆದರೆ ಟಿಪಿಕಲ್ ಆಗಿ ಆನ್ ಆಗೇ ಇರುತ್ತೆ. ಬಟ್ ಇಲ್ಲಿ AI ಆಟೋ ಅಂತ ಇರುತ್ತೆ. ನೀವು ಇದನ್ನು ಎಷ್ಟು GB ರ್ಯಾಮ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದ್ರ ಮುಖಾಂತರ ನೀವು ಇಲ್ಲಿ 8 GB ಅಂತ ಕೊಟ್ಟರೆ ರೀಸ್ಟಾರ್ಟ್ ಕೇಳುತ್ತೆ. 8 GB ಆಪ್ಷನ್ ಕೊಟ್ಟು ನೀವು ರೀಸ್ಟಾರ್ಟ್ ಮಾಡಿದ್ರೆ ನಿಮಗೆ 8 + 8 16 GB ರ್ಯಾಮ್ ಆಗುತ್ತೆ. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಸ್ಟೋರೇಜ್ನಲ್ಲಿ ಇರುವಂತಹ ಒಂದು ಇದನ್ನು ರ್ಯಾಮ್ಗೆ ಆ್ಯಡ್ ಮಾಡುತ್ತೆ. ಇದು ಕೂಡ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮೋಟೋ H50 ಫ್ಯೂಷನ್ನ ಎಲ್ಲ ಫೀಚರ್ಗಳನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಹೊಸ ಪ್ರಯತ್ನಕ್ಕೆ ಆದಷ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.